ಬಿಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಸ್ಫೋಟವಾದ ಬೆನ್ನಲ್ಲೇ ಇದೀಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಬಿಜೆಪಿ ಪಾಳೆಯ ಕೆರಳಿ ಕೆಂಡವಾಗ್ತಾ ಇದೆ. ತಕ್ಷಣಕ್ಕೆ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡಬೇಕು, ರಾಜೀನಾಮೆಯನ್ನ ನೀಡಿ ಭ್ರಷ್ಟಾಚಾರದ ವಿಚಾರದಲ್ಲಿ ತನಿಖೆಯನ್ನ ಎದುರಿಸಬೇಕು ಅಂತ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ನಮ್ಮದೇ ನಾಯಕರು ಆರೋಪಿಸಿದ್ರೆ ಪಕ್ಷಕ್ಕೆ ಮುಜುಗರ ಆಗೋದಿಲ್ವಾ? ಮುಜುಗರ ತಪ್ಪಿಸಬೇಕು ಅಂದ್ರೆ ಸಚಿವ ಜಮೀರ್ ರಾಜೀನಾಮೆ ನೀಡಬೇಕು ಅಂತ ಪಬ್ಲಿಕ್ ಕನ್ನಡದಲ್ಲಿ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಈಗ ಮೊದಲು ರಾಜೀನಾಮೆ ಕೊಟ್ಟು ಅದಾದ ನಂತರ ತನಿಖೆ ಎದುರಿಸಿ ಮುಜುಗರ ಆಗೋದು ಬೇಡ, ಇಡೀ ಪಕ್ಷಕ್ಕೆ ಹಾಳಾಗೋದು ಬೇಡ. ಆ ತರ ಏನಾದ್ರು ಗೊಂದಲಗಳಿದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಬಿಟ್ಟು ಮತ್ತೆ ಒಂದು ಮಂತ್ರಿ ಆಗೋಕೆ ಅವಕಾಶ ಇರುತ್ತೆ. ತನಿಖೆ ಎದುರಿಸಿ ಬೇಕಾದ್ರೆ ಆಮೇಲೆ ಎದುರಿಸಿ ಮತ್ತೆ ಅವ್ರ ಮಂತ್ರಿ ಆಗೋಕೆ ಅವಕಾಶಗಳಿದಾವೆ. ತನಿಖೆ ಆಗ್ಲಿ, ತನಿಖೆ ಮಾಡ್ಲಿ ಅವ್ರನ್ನ. ಅಲ್ಲಿವರೆಗೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು ಅನ್ಸುತ್ತೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಈಗ ಮೊದಲು ಬಿಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಸ್ಫೋಟವಾದ ಬೆನ್ನಲ್ಲೇ ಇದೀಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಬಿಜೆಪಿ ಪಾಳೆಯ ಕೆರಳಿ ಕೆಂಡವಾಗ್ತಾ ಇದೆ. ತಕ್ಷಣಕ್ಕೆ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡಬೇಕು, ರಾಜೀನಾಮೆಯನ್ನ ನೀಡಿ ಭ್ರಷ್ಟಾಚಾರದ ವಿಚಾರದಲ್ಲಿ ತನಿಖೆಯನ್ನ ಎದುರಿಸಬೇಕು ಅಂತ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ನಮ್ಮದೇ ನಾಯಕರು ಆರೋಪಿಸಿದ್ರೆ ಪಕ್ಷಕ್ಕೆ ಮುಜುಗರ ಆಗೋದಿಲ್ವಾ? ಮುಜುಗರ ತಪ್ಪಿಸಬೇಕು ಅಂದ್ರೆ ಸಚಿವ ಜಮೀರ್ ರಾಜೀನಾಮೆ ನೀಡಬೇಕು ಅಂತ ಪಬ್ಲಿಕ್ ಕನ್ನಡದಲ್ಲಿ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಈಗ ಮೊದಲು ರಾಜೀನಾಮೆ ಕೊಟ್ಟು ಅದಾದ ನಂತರ ತನಿಖೆ ಎದುರಿಸಿ ಮುಜುಗರ ಆಗೋದು ಬೇಡ, ಇಡೀ ಪಕ್ಷಕ್ಕೆ ಹಾಳಾಗೋದು ಬೇಡ. ಆ ತರ ಏನಾದ್ರು ಗೊಂದಲಗಳಿದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಬಿಟ್ಟು ಮತ್ತೆ ಒಂದು ಮಂತ್ರಿ ಆಗೋಕೆ ಅವಕಾಶ ಇರುತ್ತೆ. ತನಿಖೆ ಎದುರಿಸಿ ಬೇಕಾದ್ರೆ ಆಮೇಲೆ ಎದುರಿಸಿ ಮತ್ತೆ ಅವ್ರ ಮಂತ್ರಿ ಆಗೋಕೆ ಅವಕಾಶಗಳಿದಾವೆ. ತನಿಖೆ ಆಗ್ಲಿ, ತನಿಖೆ ಮಾಡ್ಲಿ ಅವ್ರನ್ನ. ಅಲ್ಲಿವರೆಗೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು ಅನ್ಸುತ್ತೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಈಗ ಮೊದಲು ಬಿಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಸ್ಫೋಟವಾದ ಬೆನ್ನಲ್ಲೇ ಇದೀಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಬಿಜೆಪಿ ಪಾಳೆಯ ಕೆರಳಿ ಕೆಂಡವಾಗ್ತಾ ಇದೆ. ತಕ್ಷಣಕ್ಕೆ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡಬೇಕು, ರಾಜೀನಾಮೆಯನ್ನ ನೀಡಿ ಭ್ರಷ್ಟಾಚಾರದ ವಿಚಾರದಲ್ಲಿ ತನಿಖೆಯನ್ನ ಎದುರಿಸಬೇಕು ಅಂತ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ನಮ್ಮದೇ ನಾಯಕರು ಆರೋಪಿಸಿದ್ರೆ ಪಕ್ಷಕ್ಕೆ ಮುಜುಗರ ಆಗೋದಿಲ್ವಾ? ಮುಜುಗರ ತಪ್ಪಿಸಬೇಕು ಅಂದ್ರೆ ಸಚಿವ ಜಮೀರ್ ರಾಜೀನಾಮೆ ನೀಡಬೇಕು ಅಂತ ಪಬ್ಲಿಕ್ ಕನ್ನಡದಲ್ಲಿ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಈಗ ಮೊದಲು ರಾಜೀನಾಮೆ ಕೊಟ್ಟು ಅದಾದ ನಂತರ ತನಿಖೆ ಎದುರಿಸಿ ಮುಜುಗರ ಆಗೋದು ಬೇಡ, ಇಡೀ ಪಕ್ಷಕ್ಕೆ ಹಾಳಾಗೋದು ಬೇಡ. ಆ ತರ ಏನಾದ್ರು ಗೊಂದಲಗಳಿದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಬಿಟ್ಟು ಮತ್ತೆ ಒಂದು ಮಂತ್ರಿ ಆಗೋಕೆ ಅವಕಾಶ ಇರುತ್ತೆ. ತನಿಖೆ ಎದುರಿಸಿ ಬೇಕಾದ್ರೆ ಆಮೇಲೆ ಎದುರಿಸಿ ಮತ್ತೆ ಅವ್ರ ಮಂತ್ರಿ ಆಗೋಕೆ ಅವಕಾಶಗಳಿದಾವೆ. ತನಿಖೆ ಆಗ್ಲಿ, ತನಿಖೆ ಮಾಡ್ಲಿ ಅವ್ರನ್ನ. ಅಲ್ಲಿವರೆಗೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು ಅನ್ಸುತ್ತೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಈಗ ಮೊದಲು ಬಿಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಸ್ಫೋಟವಾದ ಬೆನ್ನಲ್ಲೇ ಇದೀಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಬಿಜೆಪಿ ಪಾಳೆಯ ಕೆರಳಿ ಕೆಂಡವಾಗ್ತಾ ಇದೆ. ತಕ್ಷಣಕ್ಕೆ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡಬೇಕು, ರಾಜೀನಾಮೆಯನ್ನ ನೀಡಿ ಭ್ರಷ್ಟಾಚಾರದ ವಿಚಾರದಲ್ಲಿ ತನಿಖೆಯನ್ನ ಎದುರಿಸಬೇಕು ಅಂತ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ನಮ್ಮದೇ ನಾಯಕರು ಆರೋಪಿಸಿದ್ರೆ ಪಕ್ಷಕ್ಕೆ ಮುಜುಗರ ಆಗೋದಿಲ್ವಾ? ಮುಜುಗರ ತಪ್ಪಿಸಬೇಕು ಅಂದ್ರೆ ಸಚಿವ ಜಮೀರ್ ರಾಜೀನಾಮೆ ನೀಡಬೇಕು ಅಂತ ಪಬ್ಲಿಕ್ ಕನ್ನಡದಲ್ಲಿ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ
ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಈಗ ಮೊದಲು ರಾಜೀನಾಮೆ ಕೊಟ್ಟು ಅದಾದ ನಂತರ ತನಿಖೆ ಎದುರಿಸಿ ಮುಜುಗರ ಆಗೋದು ಬೇಡ, ಇಡೀ ಪಕ್ಷಕ್ಕೆ ಹಾಳಾಗೋದು ಬೇಡ. ಆ ತರ ಏನಾದ್ರು ಗೊಂದಲಗಳಿದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಬಿಟ್ಟು ಮತ್ತೆ ಒಂದು ಮಂತ್ರಿ ಆಗೋಕೆ ಅವಕಾಶ ಇರುತ್ತೆ. ತನಿಖೆ ಎದುರಿಸಿ ಬೇಕಾದ್ರೆ ಆಮೇಲೆ ಎದುರಿಸಿ ಮತ್ತೆ ಅವ್ರ ಮಂತ್ರಿ ಆಗೋಕೆ ಅವಕಾಶಗಳಿದಾವೆ. ತನಿಖೆ ಆಗ್ಲಿ, ತನಿಖೆ ಮಾಡ್ಲಿ ಅವ್ರನ್ನ. ಅಲ್ಲಿವರೆಗೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು ಅನ್ಸುತ್ತೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಈಗ ಮೊದಲು ಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಸ್ಫೋಟವಾದ ಬೆನ್ನಲ್ಲೇ ಇದೀಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಜೆಪಿ ಪಾಳ್ಯ ಕೆರಳಿ ಕೆಂಡವಾಗ್ತಾರೆ. ತಕ್ಷಣಕ್ಕೆ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡಬೇಕು. ರಾಜೀನಾಮೆಯನ್ನ ನೀಡಿ ಭ್ರಷ್ಟಾಚಾರದ ವಿಚಾರದಲ್ಲಿ ತನಿಖೆಯನ್ನ ಎದುರಿಸಬೇಕು ಅಂತ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ನಮ್ಮದೇ ನಾಯಕರು ಆರೋಪಿಸಿದ್ರೆ ಪಕ್ಷಕ್ಕೆ ಮುಜುಗರ ಆಗೋದಿಲ್ವಾ? ಮುಜುಗರ ತಪ್ಪಿಸಬೇಕು ಅಂದ್ರೆ ಸಚಿವ ಜಮೀರ್ ರಾಜೀನಾಮೆ ನೀಡಬೇಕು ಅಂತ ಪಬ್ಲಿಕ್ ಕನ್ನಡದಲ್ಲಿ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಈಗ ಮೊದಲು ರಾಜೀನಾಮೆ ಕೊಟ್ಟು ಅದಾದ ನಂತರ ತನಿಖೆ ಎದುರಿಸಿ ಮುಜುಗರ ಆಗೋದು ಬೇಡ, ಇಡೀ ಪಕ್ಷಕ್ಕೆ ಹಾಳಾಗೋದು ಬೇಡ. ಆ ತರ ಏನಾದ್ರು ಗೊಂದಲಗಳಿದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಬಿಟ್ಟು ಮತ್ತೆ ಒಂದು ಮಂತ್ರಿ ಆಗೋಕೆ ಅವಕಾಶ ಇರುತ್ತೆ. ತನಿಖೆ ಎದುರಿಸಿ ಬೇಕಾದ್ರೆ ಆಮೇಲೆ ಎದುರಿಸಿ ಮತ್ತೆ ಅವ್ರ ಮಂತ್ರಿ ಆಗೋಕೆ ಅವಕಾಶಗಳಿದಾವೆ. ತನಿಖೆ ಆಗ್ಲಿ, ತನಿಖೆ ಮಾಡ್ಲಿ ಅವ್ರನ್ನ. ಅಲ್ಲಿವರೆಗೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೇದು ಅನ್ಸುತ್ತೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಈಗ ಮೊದಲು ಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಸ್ಫೋಟವಾದ ಬೆನ್ನಲ್ಲೇ ಇದೀಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಜೆಪಿ ಪಾಳ್ಯ ಕೆರಳಿ ಕೆಂಡವಾಗ್ತಾರೆ. ತಕ್ಷಣಕ್ಕೆ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡಬೇಕು. ರಾಜೀನಾಮೆಯನ್ನ ನೀಡಿ ಭ್ರಷ್ಟಾಚಾರದ ವಿಚಾರದಲ್ಲಿ ತನಿಖೆಯನ್ನ ಎದುರಿಸಬೇಕು ಅಂತ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ನಮ್ಮದೇ ನಾಯಕರು ಆರೋಪಿಸಿದ್ರೆ ಪಕ್ಷಕ್ಕೆ ಮುಜುಗರ ಆಗೋದಿಲ್ವಾ? ಮುಜುಗರ ತಪ್ಪಿಸಬೇಕು ಅಂದ್ರೆ ಸಚಿವ ಜಮೀರ್ ರಾಜೀನಾಮೆ ನೀಡಬೇಕು ಅಂತ ಪಬ್ಲಿಕ್ ಕನ್ನಡದಲ್ಲಿ ಬೇಳೂರು ಗೋಪಾಲಕೃಷ್ಣ ಮಾತನಾಡಿದ್ದಾರೆ. ನನ್ನ ಲೆಕ್ಕದಲ್ಲಿ ಇದೇನಾದ್ರು ಸಾಬೀತಾದರೆ ಅದನ್ನ ತನಿಖೆ ಮಾಡೋದು ಒಳ್ಳೇದಂತ ನಾನು ಏನು ಹೇಳಿದ್ದೀನಿ. ತನಿಖೆ ಆಗಬೇಕು. ತನಿಖೆ ಆದ ನಂತರ ಆಮೇಲೆ ಗೊತ್ತಾಗುತ್ತೆ. ಅದೇನಾದ್ರು ಸರಿ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಅವಕಾಶ ಇದೆ. ಅಂತದಿದ್ರೆ ಸದ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಈಗ ಮೊದಲು ರಾಜೀನಾಮೆ ಕೊಟ್ಟು ಅದಾದ ನಂತರ ತನಿಖೆ ಎದುರಿಸಿ ಮುಜುಗರ ಆಗೋದು ಬೇಡ, ಇಡೀ ಪಕ್ಷಕ್ಕೆ